ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಚೆಟ್ಟಿನಾಡು ಉಕ್ಕಿರೈ ಅನ್ನೋ ಒಂದು ಸ್ವೀಟನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು 3/4 ಕಪ್ಪಷ್ಟು ಹೆಸರುಬೇಳೆಯನ್ನು ತಗೊಂಡಿದ್ದೀನಿ. ಈ ಹೆಸರುಬೇಳೆನ ಕುಕ್ಕರಲ್ಲಿ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇದು ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಓನ್ಲಿ 3-4 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡುವಂತಹ ಸ್ವೀಟ್, ಮತ್ತು ಅಷ್ಟೇ ಆರೋಗ್ಯಕರವಾದ ಸ್ವೀಟ್ ಕೂಡ ಆಗಿರುತ್ತೆ. ಯಾಕೆಂತಂದರೆ ಈ ಬಿಸಿಲು ಕಾಲದಲ್ಲಿ ಹೆಸರು ಬೇಳೆನ ನಾವು ತುಂಬ ಚೆನ್ನಾಗಿ ಪ್ರಿಫರ್ ಮಾಡ್ತೀವಿ ಮತ್ತು ಅದು ನಮ್ಮ ದೇಹಕ್ಕೆ ತಂಪು ಕೂಡ ಅಲ್ವಾ. ಸೊ ಅದಕ್ಕೋಸ್ಕರ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಿದ್ದೀನಿ. ಸೊ ನಾನು ಇಲ್ಲಿ ಹೆಸರು ಬೇಳೆನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಆಯಿತು. ಅದೊಂಚೂರು ತಣ್ಣಗಾದ ಮೇಲೆ ಅದನ್ನು 2 ಟೈಮ್ಸ್ ನೀರಲ್ಲಿ ತೊಳೆದು ಮತ್ತು ಕುಕ್ಕರ್ 1:2 ಅಷ್ಟು ನೀರು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನು ಒಂದು 3 ವಿಸಿಲ್ಸ್ ಬರೋವರೆಗೂ ನಾನು ಕೂಗಿಸ್ಕೊಳ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ಸ್ವೀಟ್ನ ಬೆಲ್ಲದಿಂದ ಮಾಡ್ತಿರೋದ್ರಿಂದ 1:2 ಅಷ್ಟು ಬೆಲ್ಲನ ತೊಗೊಳ್ತಿದ್ದೀನಿ. ಇಲ್ಲಿ 1/4 ಕಪ್ಪಷ್ಟು ತೊಗೊಳ್ತೀನಿ, 1.5 ಬೇಡ, ತುಂಬ ಸ್ವೀಟ್ ಆಗುತ್ತೆ. ಸೊ ಅದಕ್ಕೆ ಒಂದು ಚೂರು 1/4 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು, ಇಲ್ಲಿ ಪಾಕ ಬರೋದೇನು ಬೇಕಾಗಿಲ್ಲ, ಜಸ್ಟ್ ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕು. ಸೊ ಬೆಲ್ಲನ ಕರಗಿಸ್ಕೊಂಡು ಮತ್ತು ನಾವು ಅದನ್ನು ಶೋಧಿಸ್ಕೊಳ್ಬೇಕಾಗತ್ತೆ. ಇದು ಸ್ವೀಟ್ ಮಾಡುವಾಗ ಪ್ರಸಾದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ಮತ್ತು ಈ ಬಿಸಿಲುಗಾಲದಲ್ಲಿ ತಿನ್ನೋದ್ರಿಂದ ಕೂಡ ನಮ್ಮ ದೇಹಕ್ಕೆ ತಂಪನ್ನು ಕೊಡುತ್ತೆ. ಅಷ್ಟೇ ರುಚಿಕರವಾಗಿ ಕೂಡ ಇರುತ್ತೆ. ಒಂದು ಸರಿ ಮಾಡಿದರೆ ನೀವು ಮತ್ತೆ ಮತ್ತೆ ಮಾಡಿ ತಿನ್ನಬೇಕು ಅನ್ನೋ ಅಷ್ಟು ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ ತುಂಬ ನಾವು ವೆರಿ ಟೇಸ್ಟಿಯಾಗಿರುತ್ತೆ. ಯಾಕೆಂತಂದರೆ ಜಾಸ್ತಿವರೆಗೂ ನಾವು ತುಪ್ಪನ ಬಳಸ್ತಾ ಇದ್ದೀವಿ, ಅದಕ್ಕೋಸ್ಕರ. ಸೊ ಈಗ ನನಗೆ ಇಲ್ಲಿ ಬೆಲ್ಲ ಕರಗಿದೆ, ಬೆಲ್ಲದ ಸಿರಪ್ ರೆಡಿಯಾಗಿದೆ. ನಾವು ಇವಾಗ ಬೆಲ್ಲದ ಸಿರಪ್ನ ಪಕ್ಕಕ್ಕಿಡೋಣ. ಸ್ವಲ್ಪ ತಣ್ಣಗಾಗಲಿ, ಅದು ತಣ್ಣಗಾದಷ್ಟು ಸ್ವಲ್ಪ ತಿಕ್ನೆಸ್ ಬರುತ್ತೆ ಅಷ್ಟೇ. ಸೊ ಇನ್ನೊಂದು ಬಾಣಲೆಯಲ್ಲಿ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡು ನಾವು ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಬೇಕಾಗತ್ತೆ. ಡ್ರೈ ಫ್ರೂಟ್ಸ್ ಅಂದಾಕ್ಷಣ ನಾನು ಜಾಸ್ತಿ ಏನೂ ಆ್ಯಡ್ ಮಾಡ್ತಿಲ್ಲ, ಓನ್ಲಿ ಗೋಡಂಬಿ ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಬೇರೆ ಪಿಸ್ತಾ ಮತ್ತು ಬಾದಾಮ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ ಜಸ್ಟ್ ಗೋಡಂಬಿ ಮಾತ್ರ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಪ್ಪದಲ್ಲೇ. ಅದೊಂಚೂರು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ನಮ್ಮ ಗೋಡಂಬಿ ಗೋಲ್ಡನ್ ಫ್ರೈ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ ತುಪ್ಪದಲ್ಲಿ. ಸೊ ಅದನ್ನು ಪಕ್ಕಕ್ಕೆ ತೆಗೆದು ನಾನು ಏನು ಬೌಲ್ನ ಯೂಸ್ ಮಾಡ್ತಾಯಿದ್ದೀನಿ ಮೆಷರ್ಮೆಂಟ್ಗೋಸ್ಕರ, ಇವಾಗ ಅದೇ ಒಂದು ಬೌಲಲ್ಲಿ 1/4 ಬೌಲಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ. ಬೊಂಬಾಯಿ ರವೆ ಅಂತಾರಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ತುಪ್ಪದಲ್ಲೇ ಸ್ವಲ್ಪ ಹುರ್ಕೊಳ್ಬೇಕಾಗುತ್ತೆ. ಆಹಾ, ಎಷ್ಟು ಘಮ ಅಂತ ಸ್ಮೆಲ್ ಬರ್ತಾಯಿದೆ ಗೊತ್ತಾ, ರವೆ ಹುರಿತಾ ಇದ್ದರೆ. ಸೊ ಈಗ ಬೇಕಾದರೆ ನಾನು ಇನ್ನೊಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನಾನು ಒಂದೇ ಸರಿ ಹಾಕ್ಕೊಳ್ತೀರಾ, ಬ್ಯಾಚ್ ವೈಸಲ್ಲಿ ತುಪ್ಪನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸೊ ಈಗ ತುಪ್ಪ ಹುರ್ಕೊಂಡಾಗಿದೆ. ಈಗ ರವೆ ಹುರಿದಾದ ನಂತರ ಅದೇ ಮೆಜರ್ಮೆಂಟಲ್ಲಿ 1/4 ಬೌಲಷ್ಟು ಹಸಿ ಕೊಬ್ಬರಿಯನ್ನು ಹಾಕಿ ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡೆ. ಈಗ ನಾವು ಏನು ಆಲ್ರೆಡಿ ವಿಷಲ್ ಇಟ್ಕೊಂಡಿದ್ದೀವಿ ಹೆಸರುಬೇಳೆನ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈ ಮಿಶ್ರಣಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಎರಡನ್ನೂ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ನಾವು ಹೆಸರುಬೇಳೆಯಿಂದ ನೀರನ್ನ ಏನು ಡ್ರೈ ಮಾಡಿಲ್ಲ, ಸೊ ದಟ್ ಆ ನೀರಲ್ಲೇ ಸ್ವಲ್ಪ ರವೆ ಕೂಡ ಬಾಯ್ಲ್ ಆಗಬೇಕು. ಸೊ ಅದಕ್ಕೋಸ್ಕರ ಹಾಗೆ ಹಾಕ್ಕೊಳ್ತಿದ್ದೀನಿ. ಮತ್ತು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಳ್ಬೇಕು. ಅದಾದ ನಂತರ ಈಗ ಬೆಲ್ಲದ ಸಿರಪ್ನ ಕೂಡ ಸ್ವಲ್ಪ ನಾವು ಶೋಧಿಸ್ಕೊಂಡು ಹಾಕ್ಕೊಳ್ಳೋಣ. ಏನಕ್ಕೆ ಸ್ವಲ್ಪ ಹಾಕ್ಕೊಳ್ಳೋದು ಅಂತಂದರೆ, ಈಗ ರವೆ ಹಾಕಿರೋದ್ರಿಂದ ಗಂಟು ಕಟ್ಟೋ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಮೊದಲಿಗೆ ಒಂಚೂರು ಬೆಲ್ಲದ ಸಿರಪ್ನ ಹಾಕ್ಕೊಂಡು ಚೆನ್ನಾಗಿ ಈ ಬೇಳೆ ಮತ್ತು ರವೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಆಗ ನಮಗೆ ಯಾವುದೇ ರೀತಿಯ ಗಂಟು ಫಾರ್ಮ್ ಆಗೋದಿಲ್ಲ.
ಈಗ ಗಂಟು ಕಟ್ಟಿದ ಹಾಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಎರಡನ್ನೂ ಚೆನ್ನಾಗಿ ಸಿರಪ್ ಜೊತೆಗೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಆಗ ಏನಾಗುತ್ತೆ, ಈ ಬೆಲ್ಲದ ಸಿರಪ್ಪಲ್ಲಿ ರವೆ ಇನ್ ಕೇಸ್ ಏನಾದರೂ ಬಾಯ್ಲ್ ಆಗಿಲ್ಲ ಅಂತಂದರೂ ಕೂಡ ಇದರಲ್ಲಿ ಕುದಿಯುತ್ತೆ. ಸೊ ಕುದಿಯುವಾಗ ಅದು ಕೂಡ ತುಂಬ ಸಾಫ್ಟ್ ಆಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ನಾನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಮತ್ತು ಇನ್ನು ಮಿಕ್ಕಿರೋ ಬೆಲ್ಲದ ಸಿರಪ್ನ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೀನಿ. ಇದು ಚೆನ್ನಾಗಿ ಕಲಿಸ್ಕೊಂಡ್ರೇ ನಮಗೆ ಕ್ರೀಮಿ ಟೆಕ್ಸ್ಚರ್ ಬರೋದು. ಸೊ ಹಾಗಾಗಿ ಯಾವುದೇ ರೀತಿಯ ಗಂಟಿಗಳು ಇಲ್ದಿರ ಮತ್ತು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮತ್ತು ಅಲ್ಲಲ್ಲಿ ಸ್ವಲ್ಪ ತುಪ್ಪನ ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನಮಗೆ ಆ್ಯಕ್ಚುಲಿ ನಾನು ಇಲ್ಲಿ ಇದುವರೆಗೂ ನಿಮಗೆ ತುಪ್ಪದ ಮೆಷರ್ಮೆಂಟ್ ಹೇಳಿಲ್ಲ ಅಲ್ವಾ. ಸೊ 3/4 ಕಪ್ಪು ಹೆಸರುಬೇಳೆ ತೊಗೊಂಡಿರೋದ್ರಿಂದ ನಾವಿಲ್ಲಿ ಅರ್ಧ ಕಪ್ಪಷ್ಟು ತುಪ್ಪ ನಮಗೆ ಇಲ್ಲಿ ಹಿಡಿಸುತ್ತೆ. ಸೊ ಇದು ಏನಪ್ಪ ತುಂಬ ರನ್ನಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಅಂತ ಅಂದ್ಕೊಳ್ಬೇಡಿ. ಇದು ಕುದೀತಾ ದಪ್ಪ ಆಗುತ್ತೆ. ಯಾಕೆ ಅಂತಂದರೆ ನಾವಿಲ್ಲಿ ಬಳಸಿರುವಂತಹ ರವೆ ಮತ್ತು ಹೆಸರುಬೇಳೆ ಎರಡನ್ನೂ ಥಿಕ್ನೆಸ್ ಕೊಡುವಂತಹ ಪದಾರ್ಥಗಳಾಗಿರೋದ್ರಿಂದ ನಾವು ಅದು ಬಾಯ್ಲ್ ಆಗ್ತಾ ಗಟ್ಟಿಯಾಗುತ್ತೆ. ಈವನ್ ನಾವು ಹಾಗೆ ಬಾಯ್ಲ್ ಮಾಡ್ತಾ ನಾವು ಕಲಿಸ್ತಾ ಇರಬೇಕಾಗುತ್ತೆ. ಸೊ ದಟ್ ನಮಗೆ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಆಮೇಲೆ ಯಾವುದೇ ರೀತಿಯ ಗಂಟನ್ನು ಕೂಡ ಕಟ್ಟೋದಿಲ್ಲ. ಈಗ ಸ್ವಲ್ಪ ಕುಟ್ಟಿ ಇಟ್ಕೊಂಡಿರುವಂತಹ ಏಲಕ್ಕಿ ಪೌಡರ್ನ ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಈಗ ಈ ಹದ ನನಗೆ ಚೆನ್ನಾಗಿ ಆಗಿದೆ. ಈ ಹದಕ್ಕೆ ಕೂಡ ಸಾಕು. ಯಾಕೆ ಅಂತಂದರೆ ನಾವು ಸ್ಟವ್ ಇಳಿಸಿದ ತಕ್ಷಣ ಅದು ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ಈ ಹದದಲ್ಲಿ ನೀವು ಕೂಡ ಇಳಿಸ್ಕೊಳ್ಬೋದು. ಇಲ್ಲ ಇನ್ನು ಸ್ವಲ್ಪ ಗಟ್ಟಿ ಆಗಬೇಕು ಅಂತಂದರೂ ಕೂಡ ನೀವು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇರಿ. ಅಲ್ಲಲ್ಲಿ ತುಪ್ಪನ ಸೇರಿಸೋದನ್ನ ಮರಿಬೇಡಿ. ನಾನು ಮೊದಲೇ ಹೇಳಿದ ಹಾಗೆ ತುಪ್ಪನೇ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಅನ್ನೋ ಥರ. ತುಪ್ಪ ಅಷ್ಟೊಂದು ಸ್ವಾದ ಮತ್ತು ಅಷ್ಟು ಟೇಸ್ಟನ್ನ ಕೂಡ ಎನ್ಹ್ಯಾನ್ಸ್ ಮಾಡುತ್ತೆ. ಮತ್ತು ಇದು ಬಾಯ್ಲ್ ಆಗ್ತಾ ತಳ ಕೂಡ ಬಿಡುತ್ತೆ. ಆವಾಗ ನಮಗೆ ಆಗಿದೆ ಅಂತ ಚೆನ್ನಾಗಿ ಪ್ರಮಾಣ ಗೊತ್ತಾಗುತ್ತೆ. ಇದೇ ರೀತಿ ಕಲಿಸ್ತಾ ಇರಬೇಕಾಗುತ್ತೆ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀ. ಸೊ ದಟ್ ನಾನು ಈ ಥರ ಹೊಸ ಅಡುಗೆಗಳನ್ನ ಮಾಡಿ ತೋರಿಸೋದಕ್ಕೆ ನನಗೆ ಒಂದು ಉತ್ಸಾಹ ಅನ್ನೋದು ಸಿಗುತ್ತೆ. ಸೊ ಈಗ ನಮ್ಮ ಚೆಟ್ಟಿನಾಡು ಉಕ್ಕಿರೈ ರೆಸಿಪಿ ರೆಡಿ ಟು ಈಟ್. ನೋಡಿ ಇಷ್ಟು ಗಟ್ಟಿಯಾಗಿದೆ. ಸೊ ಇನ್ನೂ ಸ್ವಲ್ಪ ತಣ್ಣಗಾಗಿದ ತಕ್ಷಣ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ಈ ಸ್ಟೇಜಲ್ಲಿ ಇಳಿಸಿದರೆ ಸಾಕು ನೀವು. ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೂ ಒಂದು ಎಮ್ಮಿ ರೆಸಿಪಿ ಜೊತೆಗೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾವ್ ಎ ನೈಸ್ ಡೇ.